ಇಂದು ಟಿ20 ವಿಶ್ವಕಪ್ನಲ್ಲಿ ಇಂಡೋ ಪಾಕ್ ಕದನ ಇದೆ. ಬಹಿಷ್ಕಾರದ ಹೈಡ್ರಾಮಾ ಬಳಿಕ ರೋಚಕ ಪಂದ್ಯ ಇರೋದು. ಶ್ರೀಲಂಕಾದ ಕೊಲಂಬೋ ಕ್ರೀಡಾಂಗಣದತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿದೆ. ರಾತ್ರಿ 7 ಗಂಟೆಗೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಇರೋದು. ಪಾಕ್ ವಿರುದ್ಧ ರನ್ ಹೊಳೆ ಹರಿಯುತ್ತಾ ಪಾಕಿಸ್ತಾನ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುತ್ತಾ ಭಾರತ ಹಾಕಿದ್ರೆ ಬಾಯ್ಕಟನ ಮಾಡಿದ್ರು. ಕೆಲ ದಿನಗಳ ಹಿಂದೆ ನಾವು ಭಾರತದ ವಿರುದ್ಧ ಪಂದ್ಯ ಆಡೋದಿಲ್ಲ ಅಂತ ಈ ಪಾಕಿಸ್ತಾನದವರು ಹೇಳಿರ್ತಾರೆ. ಈಗ ಇವತ್ತು ಸಂಜೆ 7 ಗಂಟೆಗೆ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಹೀಗಾಗಿ ಈ ಒಂದು ಮ್ಯಾಚ್ನಲ್ಲಿ ಭಾರತವು ಪಾಕಿಸ್ತಾನ ವಿರುದ್ಧದ ಸೇಡನ್ನ ತೀರಿಸಿಕೊಳ್ಳುತ್ತಾ ಅನ್ನುವಂಥದ್ದು. ಉಭಯ ತಂಡಗಳು ಈಗಾಗಲೇ ತಲಾ 2 ಪಂದ್ಯಗಳಲ್ಲಿ ಗೆದ್ದಿದ್ದು ಹ್ಯಾಟ್ರಿಕ್ ಗೆಲುವಿಗಾಗಿ ಹೋರಾಟ ನಡೆಸಲಿದೆ. ಇದರಲ್ಲಿ ಗೆದ್ದ ತಂಡ ಸೂಪರ್ 8ನಲ್ಲಿ ಸ್ಥಾನ ಬಹುತೇಕ ಖಚಿತಪಡಿಸಿಕೊಳ್ಳಲಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಭಾರತದ ಗೆಲುವಿಗಾಗಿ ದೇಶದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ದೇವರೇ ಮೊರೆ ಹೋಗಿದ್ದು ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ. ಶಿವನಿಗೆ ಪೂಜೆ, ಭಜನೆ, ರಾತ್ರಿ ಜಾಗರಣೆ, ದೇವಾಲಯಗಳಲ್ಲಿ ಭಕ್ತರ ದಂಡು. ಹರ ಹರ ಮಹಾದೇವ. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗೇ ಇದೆ. ಮುಂಜಾನೆಯಿಂದಲೇ ಭಕ್ತರು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ. ಶಿವನ ದೇಗುಲಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ವಿಶೇಷ ಪೂಜೆ, ಭಜನೆ ಕೂಡ ನಡೆಯುತ್ತಿದೆ. ರಾತ್ರಿ ಜಾಗರಣೆಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು, ಕೋಟಿಲಿಂಗೇಶ್ವರ ದೇವಸ್ಥಾನ ಇರಬಹುದು, ಅದರ ಜೊತೆಗೆ ಧರ್ಮಸ್ಥಳ ದೇವಸ್ಥಾನದಲ್ಲೂ ಕೂಡ ಯಾವ ರೀತಿ ಜನಜಂಗುಳಿ ಇದೆ. ವಿಜಯಪುರದ ಆಸುಂದರೇಶ್ವರ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಗೋಕರ್ಣ ದೇವಸ್ಥಾನ, ಹಾಗೆಯೇ ಸಿದ್ಧಾರೂಢ ಮಠದಲ್ಲೂ ಕೂಡ ಯಾವ ರೀತಿ ಭಕ್ತ ಸಾಗರ ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಈ ಒಂದು ದಿನಕ್ಕೆ ಕಾತುರರಾಗಿ ಕಾಯ್ತಾ ಇರ್ತಾರೆ.